ಹಲೋ, ಹೇಳೋ. ಸರ್, ನಿಮ್ಮ ಅಣ್ಣ ಗೌತಮ್ ಸರ್ಗೆ ಹೆಣ್ಮಗು ಇತ್ತಾ ಸರ್? ಹಾಂ, ಇತ್ತು. ಬಟ್ ಅದು ಆವಾಗಲೇ ಅಭ್ಯಾಸ ಆಗಿತ್ತು. ಈಗ ಯಾಕೆ ವಿಷಯ? ಇವಾಗ ಯಾರೋ ಫೋನ್ ಮಾಡಿದ್ರು. ಗೌತಮ್ ಸರ್ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಬೇಕು ಅಂದರು ಸರ್. ಗೌತಮ್ ಸರ್ ಪ್ರೆಸ್ ಮೀಟಲ್ಲಿದ್ದರು ಸರ್. ಅದಕ್ಕೆ ನಿಮ್ಮ ಮಾವನ ಕೈಗೆ ಫೋನ್ ಕೊಟ್ಟೆ. ಅವರು ಏನೋ ಸೀಕ್ರೆಟಾಗಿ ಮಾತಾಡ್ತಾ ಇದ್ರು ಸರ್. ಹೆಣ್ಮಗುನ ಬಗ್ಗೆ ಅಂತ ಮಾತ್ರ ಗೊತ್ತಾಯಿತು. ಹೆಣ್ಮಗು ಬಗ್ಗೆ ವಿಚಾರಿಸಿದ್ರ? ಯಾರು ಕಾಲ್ ಮಾಡಿದ್ದು? ಅಖಿಲಾಂಡೇಶ್ವರಿ ಮೇಡಮ್. ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ ಅವ್ರಿಗೆ? ಗೊತ್ತಿಲ್ಲ ಸರ್. ನನ್ನ ಹತ್ರ ಪೆನ್ನು ಪ್ಯಾಡು ತಗೊಂಡು ಏನೋ ಬರೆದ್ರು ಸರ್. ಅಡ್ರೆಸ್ ಇರಬೇಕು ಅಂತ ಅನಿಸುತ್ತೆ. ಹೌದಾ? ಯಾವ ಅಡ್ರೆಸ್ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ಅದರಲ್ಲಿ ಬರೆದಿರೋ ಪೇಪರ್ನ ಹರ್ಕೊಂಡು ಹೋದ್ರು. ಏಯ್ ಲೋ, ಇವಾಗ ಅವ್ರು ಬರೆದಿರ್ತಾರಲ್ಲ, ಅದ್ರ ಹಿಂದ್ಗಡೆ ಪೇಪರಲ್ಲಿ ಅದ್ರದ್ದು ಅಚ್ಚು ಬಿದ್ದಿರುತ್ತೆ. ನಾವು ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಾರಲ್ವ ಟ್ರಿಕ್ಕು, ಪೆನ್ಸಿಲ್ ತೊಗೊಂಡು ಅದ್ರ ಮೇಲೆ ಲೈಟಾಗಿ ಉಜ್ಜಿ ನೋಡು, ವಾಪಸ್ ಅಡ್ರೆಸ್ ಸಿಗುತ್ತೆ ನಮಗೆ. ಹೌದಲ್ವ ಸರ್? ಈ ಐಡಿಯಾ ನನಗೆ ಬರಲೇ ಇಲ್ಲ. ಒಂದು ನಿಮಿಷ ಸರ್. ಬೇಗ ಬೇಗ. ಏನಾಯ್ತು ಸರ್? ಅಡ್ರೆಸ್ ಸಿಕ್ತು ಸರ್. ನಂಬರ್ 06. ಎಂತ ಒಳ್ಳೆ ನ್ಯೂಸ್ ಕೊಟ್ಟಿಯೋ. ಇದೊಂಥರ ಇನ್ಕಂಪ್ಲೀಟ್ ಆಗಿದ್ದ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಆ ದೇವರೇ ಒಂದು ಚಾನ್ಸ್ ಕೊಟ್ಟ ಹಾಗೆ. ವೈಲ್ಡ್ ಕಾರ್ಡ್ ಎಂಟ್ರಿ. ಈ ಜೇಡಿದು ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ. ನೋಡ್ತಾ ಇರು, ಇದನ್ನ ಉಪಯೋಗಿಸ್ಕೊಂಡು ಹೆಂಗ ಆಟ ಆಡ್ತೀನಿ ಅಂತ. ಅಪ್ಪಿ ತಪ್ಪಿ ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಗೌತಮೇ ಕೇಳಲಿ, ಯಾರೇ ಕೇಳಲಿ, ನಿನಗೇನು ಗೊತ್ತಿಲ್ಲ ಅಂತ ಕೈ ತೊಳ್ಕೊಂಬಿಡು. ಸರಿ ಸರ್. ಗೌತಮ, ಮನೆಗೆ ಮಗಳು ಬರ್ತಾಳೆ, ಲಕ್ಷ್ಮಿ ಬರ್ತಾಳೆ ಅಂತ ಕನಸು ಕಾಣ್ತಿದ್ದೆ ಅಲ್ಲ? ಬರುತ್ತೆ ಮನೆಗೆ, ಮಿಸ್ಸೇ ಇಲ್ಲ. ಆದರೆ ಬರೋದು ಹಳೇ ಗಾಯ ವಿತ್ ಹೊಸ ಬ್ಯಾಂಡೇಜ್. ಬೀಳ್ತೀಯ? ನಾನು ಬಿದ್ದ ಜಾಗಕ್ಕೆ ನೀನು ಬಂದು ಬೀಳಲೇಬೇಕು. ಬೀಳೋ ಹಾಗೆ ಮಾಡ್ತೀನಿ. ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆ ದೇವರೊಬ್ಬ ಇದ್ದಾನೆ. ನನಗೂ ಅವನಿಗೂ ಒಂದು ದೋಸ್ತಿ ಇದೆ. ಅವಾಗವಾಗ ಮುನಿಸ್ಕೋತಾನೆ. ಸಾಥ್ ಕೊಡೋದು ಮಾತ್ರ ಬಿಡೋದಿಲ್ಲ. ಸ್ವಲ್ಪ ಆಟ ಆಡಿಸ್ತಾನೆ ಅಷ್ಟೆ. ಈಗ ಇನ್ನು ಮುಂದಕ್ಕೆ ಇರೋದು ಆಟಕ್ಕೆ ಕಳೆ. ಬೇಗ ಹೋಗಪ್ಪ. ಅಡ್ರೆಸ್ ಏನೋ ಸಿಕ್ಕಾಗಿದೆ. ಆದರೆ ಆ ಅಡ್ರೆಸ್ಗೆ ಹೋಗೋದಕ್ಕೆ ಇರೋದು ಇದೊಂದೇ ರೂಟು. ಮಾಮ, ನೀನು ಇದೇ ರೂಟಲ್ಲೇ ಬರಬೇಕು. ಬಾ, ನಿನಗೋಸ್ಕರ ಕಾಯ್ತಾ ಇದ್ದೀನಿ. ದೇವ್ರೆ, ನನ್ನ ಮುಖಾಂತರ ಗೌತಮ್ ಭೂಮಿಕಂಗೆ ಒಳ್ಳೆ ಸುದ್ದಿ ಕೊಡೋಂಗೆ ಮಾಡಪ್ಪ.
ಆಮೇಲೆ ಅವ್ರಿಗೆ ಆ ಪ್ರೆಸ್ ನೋಟ್ ಒಂದು ಕಳಿಸ್ಬಿಡು. ಸರ್ ಫೋನ್ ಬಂದಿತ್ತು ಯಾವ್ದಾದ್ರು? ಅಖಿಲ್ ನಡುವೆ ಮೇಡಮ್ ಫೋನ್ ಮಾಡಿದ್ರು ಸರ್. ಏನು ಹೇಳಿದ್ರು? ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದರು. ನಾನು ಸರ್ ಮೀಟಿಂಗಲ್ಲಿದ್ದಾರೆ, ಈಗ ಆಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರ ಕಡೆಯವ್ರು ಯಾರಿದ್ದಾರೆ ಅಂತ ಕೇಳಿದ್ರು. ನಾನು ನಿಮ್ಮ ಮಾವ ಇದ್ದಾರೆ ಅಂತ ಹೇಳಿದೆ. ಅವ್ರಿಗೆ ಫೋನ್ ಕೊಟ್ಟೆ ಸರ್. ಓ, ಇಲ್ಲಿ ಮಾವ? ಗೊತ್ತಿಲ್ಲ ಸರ್, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದರು. ಮತ್ತೆ ನಾಟ್ ರೀಚಬಲ್ ಬರ್ತಾ ಇದೆ. ಸರಿ, ನಾನು ಮಾತಾಡ್ತೀನಿ. ಆನಂದ್ ಬ್ರೋ, ಮಾವ ಬಂದಿದೆ ಜೈಬ್ರೋ ವಿಷಯನ ಬಿಗ್ ಬ್ರೋ ಹತ್ರ ಮಾತಾಡೋಕ್ಕೆ. ಕಾಲ್ ಆಫ್ ಸಡನ್ ಇವ್ರಿಗೆ ಏನು ಕೆಲಸ ಬಂದ್ಬಿಡ್ತು? ಪಾರ್ಥ, ಇನ್ಫ್ಯಾಕ್ಟ್ ನಾನೇ ಅಂಕಲ್ಗೆ ಹೇಳಿದ್ದು ಜಯದೇವ್ ಬಗ್ಗೆ ಗೆಳೆಯನ ಹತ್ರ ಮಾತಾಡಬೇಡಿ ಅಂತ. ಬಹುಶಃ ಅದಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಓಕೆ ಆನಂದ್ ಬ್ರೋ, ಜೈಬ್ರೋ ಸಿಚುವೇಶನ್ ತುಂಬ ಕೆಟ್ಟದಾಗಿದೆ. ಸ್ವಲ್ಪ ದಿವಸ ಕಷ್ಟ ಅನುಭವಿಸ್ಲಿ ಬಿಡ. ಸಾರಿ, ಹೀಗಂತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಇನ್ನೂ ಒಂದು ಸ್ವಲ್ಪ ದಿವಸ ಅವ್ನು ಕಷ್ಟ ಅನುಭವಿಸ್ಲಿ. ಏನಂದರೆ ಈಗ ಕಬ್ಬಣ ಚೆನ್ನಾಗಿ ಕಾದಾಗಲೇ ತಾನೇ ನಮಗೆ ಬೇಕಾದ ಶೇಪಿಗೆ ನಾವು ಅದನ್ನು ತರೋಕ್ಕೆ ಸಾಧ್ಯ. ಜೀವನದಲ್ಲಿ ಅವನ ಕಷ್ಟ ಏನು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಯಾಕೆ ಹೇಳು, ನಿಮ್ಮ ಅಣ್ಣ ಆ ಥರ ಸಾಕ್ಬಿಟ್ಟಿದ್ದಾನೆ. ಒಂದು ಕಡೆ ಇವನು ಶೀಲ್ಡ್ ಥರ ಅವನಿಗಿರೋದು, ಇನ್ನೊಂದು ಕಡೆ ಶಕುಂತಲಾ ಆಂಟಿ ಅವನ್ನ ಪ್ರೀತಿಯಿಂದ ಸಾಕ್ತಾಯಿದ್ರು, ಕೇಳ್ಕೊಂಡಿದ್ದನ್ನೆಲ್ಲ ಕೊಡ್ತಾಯಿದ್ರು. ಅದಕ್ಕೆ ಟೊಳ್ಳಾಗ್ಬಿಟ್ಟಿದ್ದ. ಬಟ್ ಇನ್ ಫ್ಯೂಚರ್ ಆ ಥರ ಆಗಬಾರ್ದಲ್ವಾ? ಈಗ ಅವನು ಕಷ್ಟ ಅನುಭವಿಸಿ ಸ್ವಲ್ಪ ಮಾಗ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇಂಥ ಟೈಮಲ್ಲಿ ಗೆಳೆಯ ಸಪೋರ್ಟ್ ಮಾಡಿದ್ರೆ ಮತ್ತು ಅದೇ ದಾರಿ ಹಿಡಿತಾನೆ ಅಲ್ವಾ? ಈಗ ಸಪೋರ್ಟ್ ಮಾಡಬಾರ್ದು. ಮುಂದಕ್ಕೆಲ್ಲ ಸರಿ ಹೋಗಬೇಕು ಅಂದರೆ ನಾವು ಇದೇ ಥರ ಸ್ಟೇಬಲ್ ಆಗಿರೋದೇ ಒಳ್ಳೆಯದು. ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಓಕೆ, ಸರಿ. ಆಶ್ರಮ ಅದೇನಪ್ಪ? ಅಲ್ಲೇ ದಿವಸ ಆಯ್ತಾ?